ಇನ್ನೊಂದು ಕಡೆಗೆ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಪೆಟ್ರೋಲ್ ಕೊರತೆಯ ವದಂತಿ ಪ್ರಾಬ್ಲಮ್ಗೆ ಕಾರಣ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಖರೀದಿಗೆ ಬಂಕ್ ಮುಂದೆ ಜನ ಮುಗಿಬಿದ್ದಂತಹ ಘಟನೆ. ವಾಹನದ ಜೊತೆಗೆ ಖಾಲಿ ಬಾಟಲ್ಗಳನ್ನು ಜನ ತರ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ನಮಗೆ ಸಿಗಲ್ಲ ಪೆಟ್ರೋಲು ಮತ್ತು ಡೀಸೆಲ್, ನಮ್ಮ ಗಾಡಿನಲ್ಲಿ ನಾವು ಓಡಾಡೋಕ್ಕಾಗಲ್ಲ ಅನ್ನೋ ಯೋಚನೆಯಲ್ಲಿ ಬರ್ತಾ ಇದ್ದಾರೆ. ಪಾಪ ಇದು ದೊಡ್ಡ ಪೇಚಿಗೆ ಸಿಕ್ಕಾಕ್ಸಿದೆ ಮಾಲೀಕರಿಗೆ. ಅವ್ರು ಹೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ, ಇಲ್ಲ ಇದೆ, ಸ್ಟಾಕ್ ಇದೆ, ತಲೆ ಕೆಡಿಸ್ಕೋಬೇಡಿ ಅಂತ. ಬಟ್ ಜನ ನೋಡಿ, ಜನ ಮರಳೋ ಜಾತ್ರೆ ಮರಳೋ ಅಂತ ಇದಕ್ಕೆ ನಾವು ಹೇಳೋದು. ಒಂದು ಸಣ್ಣ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಪುನೀತ್ ಗಾಡಿಗಳೇ ಪೆಟ್ರೋಲ್ ತುಂಬಿಸ್ಕೊಳ್ತಾ ಇದ್ದಾರೆ ಸರಿ, ಬಟ್ ನಾವು ಕೆಲ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ಒಂದು ವಾಟರ್ ಬಾಟಲ್ನೆಲ್ಲ ತಂದಿದ್ದಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತೆ ಇತರೆ ಫ್ಯೂಲ್ಗಳನ್ನು ತುಂಬಿಸೋಂಗಿಲ್ಲ. ಬಟ್ ಅಂತ ಚಿತ್ರಣ ಯಾಕೆ ಕಾಣಿಸ್ತಾ ಇದೆ ಅಲ್ಲಿ? ಬಂಕ್ ಮಾಲೀಕರು ಏನ್ ಹೇಳ್ತಾರೆ ಅಂತ? ಖಂಡಿತವಾಗ್ಲೂ ಮಮತಾ, ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ತಟ್ಟಿರುವಂತದ್ದು. ಈಗಾಗಲೇ ಸಿಲಿಂಡರ್ ಅಭಾವ ಸಾಕಷ್ಟು ಇರುವಂತದ್ದು. ಅದರ ಮಧ್ಯೆನೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಇನ್ನು ಶಿವಮೊಗ್ಗದ ರಿಬ್ಬನ್ಪೇಟೆಯಲ್ಲಿರುವಂತಹ 4-5 ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿಯಾಗುವಂತಹ ಮುನ್ಸೂಚನೆ ಇದೆ ಅನ್ನುವಂತಹ ಒಂದು ವದಂತಿ ಕೂಡ ಹಬ್ಬಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ತಮ್ಮ ಗಾಡಿಗಳೆಲ್ಲ ಆಗಿರ್ಬೋದು, ಮತ್ತೆ ವಾಟರ್ ಕ್ಯಾನ್ ಆಗಿರ್ಬೋದು, ಮತ್ತೆ ಇಲ್ಲ ಇನ್ನಿತರ ಕ್ಯಾನ್ಗಳಲ್ಲಿ ತೆಗೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ, ನಾವು ವಾಹನ ಓಡಿಸೋಕೆ ಆಗುತ್ತೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವದಂತಿ ಹಬ್ಬಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಆಗಮಿಸಿ ಪೆಟ್ರೋಲ್ ತುಂಬಿಕೊಂಡು ಹೋಗಿರುವಂತದ್ದು. ಪ್ರಮುಖವಾಗಿ ರಿಪ್ಪನ್ಪೇಟೆಯ ಶಿವಮೊಗ್ಗ ರಸ್ತೆಯಲ್ಲಿರುವಂತಹ HP ಪೆಟ್ರೋಲ್ ಬಂಕ್ಗೆ ಸಾಕಷ್ಟು ಜನರು ಕೂಡ ಮುಗಿಬಿದ್ದಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪುನೀತ್.